ವರುಣಾದಲ್ಲಿ ಸಿದ್ದರಾಮಯ್ಯರನ್ನ ಕಟ್ಟಿ ಹಾಕಲು ಬಿಜೆಪಿ ವ್ಯೂಹ ರೆಡಿ ಮಾಡ್ತಾ ಇದೆ. ಸಂಘ ಪರಿವಾರನೂ ಎಂಟ್ರಿ ಕೊಟ್ಟಿದ್ಯಂತೆ. ಇದಕ್ಕೆಲ್ಲ ಪುಷ್ಟಿ ಕೊಟ್ಟಿದ್ದು ಯಡಿಯೂರಪ್ಪ ಕೊಟ್ಟ ಹೇಳಿಕೆ. ಸರಿಯಾದ ಕ್ಯಾಂಡಿಡೇಟ್ ಆಗ್ತೀವಿ, ಟಫ್ ಫೈಟ್ ಕೊಡ್ತೀವಿ. ಯಡಿಯೂರಪ್ಪನವರೇ ಆಗಲಿ, ಅವರಿಗೆ ಸ್ವಾಗತ ಮಾಡೋಣ. ಕರ್ನಾಟಕ ಚುನಾವಣಾ ಕುರುಕ್ಷೇತ್ರದಲ್ಲಿ ಕ್ಷೇತ್ರವಾರ್. ಕೋಲಾರ ಬಳಿಕ ವರುಣಾದಲ್ಲೂ ಸಿದ್ದುಗೆ ದಿಗ್ಬಂಧನ. ರಾಜ್ಯ ರಾಜಕಾರಣದಲ್ಲಿ ಸದ್ಯ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಸುದ್ದಿ ಇದು. ಸಿದ್ದರಾಮಯ್ಯ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು $1 ಮಿಲಿಯನ್ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸ್ವತಃ ಸಿದ್ದರಾಮಯ್ಯನವರೇ ಕೋಲಾರ ಮತ್ತು ವರುಣಾ ಎರಡೂ ಕಡೆಯಿಂದ ಸ್ಪರ್ಧೆ ಮಾಡೋ ಬಗ್ಗೆ ಘೋಷಿಸಿದ್ದೂ ಆಯಿತು. ಇವತ್ತು ಮಾಜಿ ಸಿಎಂ BSY ಸಿಡಿಸಿರೋ ಬಾಂಬ್ ಸಿದ್ದರಾಮಯ್ಯಗೆ ತಳಮಳ ಸೃಷ್ಟಿಸುವಂತೆ ಮಾಡಿದೆ. ಸಿದ್ದು ವಿರುದ್ಧ ಅಖಾಡಕ್ಕೆ ವಿಜಯೇಂದ್ರ. ಬಾ ಬಾ ರೆಡಿ ಅಂತಿದ್ದಾರೆ ಸಿದ್ದು ಡಿಕೆಶಿ. ಯಾವಾಗ ಸಿದ್ದರಾಮಯ್ಯ ತಮಗೆ ಸೇಫ್ ಕ್ಷೇತ್ರ ಅಂತ ವರುಣ ಬಗ್ಗೆ ಘೋಷಿಸಿದ್ರು, ಆಗಲೇ ಎದುರಾಳಿಗಳು ಕೂಡ ಕಾರ್ಯತಂತ್ರ ಆರಂಭಿಸಿದ್ದಾರೆ. ಬಿಜೆಪಿ ಸಿದ್ದರಾಮಯ್ಯ ವಿರುದ್ಧ ವಿಜಯೇಂದ್ರರಂತ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ರಣತಂತ್ರ ಮಾಡುತ್ತಿದ್ದು, ವರುಣಾದಲ್ಲಿ ಈ ಬಾರಿ ಟಫ್ ಫೈಟ್ ಆಗುತ್ತೆ ಅಂತ ಯಡಿಯೂರಪ್ಪ ಬಾಂಬ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಗೆಲುವು ಅಷ್ಟು ಸುಲಭ ಅಲ್ಲ, ನಾವು ಕೂಡ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೇವೆ ಅಂದಿದ್ದಾರೆ. BSY ಮಾತಿಗೆ ಸಿದ್ದರಾಮಯ್ಯ ಡಿಕೆಶಿ ಇಬ್ಬರು ಪ್ರತಿಕ್ರಿಯಿಸಿದ್ದು, ಖುದ್ದು BSY ಅವರೇ ಸ್ಪರ್ಧಿಸಿದ್ರು, ನಾವು ರೆಡಿ ಅಂತ ಸವಾಲು ಎಸೆದಿದ್ದಾರೆ. ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯನವರು ಗೊತ್ತಿದೆ, ಅವ್ರು ನಿಲ್ತಾ ಇರೋಂತ ನೆಲನೇ ಕುಸಿತಾ ಇದೆ ಅಂತ. ಸೊ ಅಷ್ಟು ಅವ್ರ ಗೆಲುವು ಸಹ ಅಷ್ಟು ಸುಲಭ ಇದೆ ಅಂತ ನನಗೇನು ಅನ್ಸೋದಿಲ್ಲ. ಸರಿಯಾದ ಕ್ಯಾಂಡಿಡೇಟ್ ಆಗ್ತೀವಿ, ಟಫ್ ಫೈಟ್ ಕೊಡ್ತೀವಿ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಅದನ್ನ ತೀರ್ಮಾನ ನಮ್ಮ ನ್ಯಾಷನಲ್ ಲೀಡರ್ಶಿಪ್ ಏನ್ ತೀರ್ಮಾನ ತಗೊಳುತ್ತೆ ಅದ್ರ ಮೇಲೆ ಡಿಪೆಂಡ್. ಅಯ್ಯಪ್ಪ, ಯಾರು ಆಗ್ಲಿ ನಮಗೆ, ಯಾರು ನಮ್ಗೆ ಎದುರಾಳಿ ಮುಖ್ಯ ಅಲ್ಲ. ಯಡಿಯೂರಪ್ಪನವರೇ ಆಗಲಿ, ಅವರಿಗೆ ಸ್ವಾಗತ ಮಾಡ್ತೀವಿ. ಅಯ್ಯಪ್ಪ, ಯಾರು ಆಗ್ಲಿ ನಮಗೆ, ಯಾರು ನಮ್ಗೆ ಎದುರಾಳಿ ಮುಖ್ಯ ಅಲ್ಲ. ಯಡಿಯೂರಪ್ಪನವರೇ ಆಗಲಿ, ಅವರಿಗೆ ಸ್ವಾಗತ ಮಾಡ್ತೀವಿ. ಖುದ್ದು ಅಖಾಡಕ್ಕಿಳಿದ RSS. ಸಿದ್ದು ಕಟ್ಟಿಹಾಕಲು ರಣತಂತ್ರ. ಸಿದ್ದರಾಮಯ್ಯ ಕಟ್ಟಿಹಾಕಲು ಖುದ್ದು ಸಂಘ ಪರಿವಾರವೇ ಅಖಾಡಕ್ಕಿಳಿದಿದೆ ಎನ್ನಲಾಗ್ತಿದೆ. ಸಂಘ ಪರಿವಾರದ ಬಗ್ಗೆ ಆಗಾಗ್ಗೆ ಲಘುವಾಗಿ ಮಾತನಾಡುತ್ತಿದ್ದ ಸಿದ್ದರಾಮಯ್ಯಗೆ ಹೇಗಾದರೂ ಮಾಡಿ ಪೊಲಿಟಿಕಲ್ ಪಂಚ್ ಕೊಡಲೇಬೇಕು ಅಂತ RSS ನಾಯಕರು ವಿಜಯೇಂದ್ರ ಕಣಕ್ಕಿಳಿಯುವಂತೆ ಸೂಚಿಸಿದ್ದಾರೆ. ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ವಿಜಯೇಂದ್ರ RSS ಕಚೇರಿಗೆ ಭೇಟಿ ಕೊಟ್ಟಿದ್ದು. ಹೇಗಿದೆ ವರುಣಾ ಕ್ಷೇತ್ರದ ಮತ ಮಿಡಿತ? ವಿಜಯೇಂದ್ರಗೆ ವರ್ಕೌಟ್ ಆಗುತ್ತಾ ಕ್ಷೇತ್ರ? ಇನ್ನು ವರುಣಾ ಕ್ಷೇತ್ರದ ಜನರ ಮಿಡಿತವೇನು? ಸಿದ್ದರಾಮಯ್ಯಗೂ ಕ್ಷೇತ್ರಕ್ಕೂ ಇರೋ ನಂಟೇನು ಅನ್ನೋದನ್ನ ನೋಡೋದಾದ್ರೆ, ವರುಣಾದಲ್ಲಿ 2008ರಲ್ಲಿ 18,000ಕ್ಕೂ ಅಧಿಕ ಮತಗಳಿಂದ ಗೆದ್ದು ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕರಾಗಿದ್ರು. ಅಲ್ಲದೆ 2013ರಲ್ಲಿ 30,000ಕ್ಕೂ ಅಧಿಕ ಮತಗಳಿಂದ ಜಯಭೇರಿ ಬಾರಿಸಿದ್ರು. ಆದರೆ ಬದಲಾದ ಕಾಲಘಟ್ಟದಲ್ಲಿ 2018ರಲ್ಲಿ ಮಗ ಯತೀಂದ್ರ ವರುಣಾದಿಂದ ಸ್ಪರ್ಧಿಸಿ ಗೆಲುವು ಕಂಡಿದ್ರು. ಒಂದು ವೇಳೆ ವಿಜಯೇಂದ್ರ ಸ್ಪರ್ಧಿಸಿದ್ರೆ ಅಖಾಡ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ವರುಣಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ಹೆಚ್ಚಾಗಿದ್ದು ತಮ್ಮದೇ ಸಮುದಾಯದ ವಿಜಯೇಂದ್ರ ಕೈ ಹಿಡಿಯುತ್ತಾರೆ ಅನ್ನೋ ಲೆಕ್ಕಾಚಾರವಿದೆ. ಅಲ್ಲದೆ ಕ್ಷೇತ್ರದಲ್ಲಿ ತಮ್ಮ ಸಮುದಾಯದ ನಾಯಕ BS ಯಡಿಯೂರಪ್ಪ ಪ್ರಭಾವ ವಿಜಯೇಂದ್ರಗೆ ವರವಾಗುವ ಸಾಧ್ಯತೆ ಇದೆ. ಜೊತೆಗೆ ಸ್ವತಃ ವಿಜಯೇಂದ್ರ ಮೇಲೂ ಕ್ಷೇತ್ರದ ಜನರ ಒಲವಿದ್ದು ಸಿದ್ದು ವಿರೋಧಿ ಮತಗಳನ್ನು ಸೆಳೆಯುವುದು ಸುಲಭ ಎನ್ನಲಾಗ್ತಿದೆ. ಚುನಾವಣೆಗೆ ಈಗಾಗಲೇ ದಿನಗಣನೆ ಶುರುವಾಗಿದೆ. ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಪಕ್ಷಗಳ ಹುರಿಯಾಳುಗಳ ಪಟ್ಟಿಯನ್ನ ಇನ್ನೂ ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡುತ್ತಿದ್ದು, ಯಾರು ಯಾರಿಗೆ ಎದುರಾಳಿ ಆಗ್ತಾರೆ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.